ಬಿಸಿಯೂಟ ತಯಾರಿಕೆಯಲ್ಲಿ ಅಡುಗೆ ಸಿಬ್ಬಂದಿ ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ವಿಶೇಷ ಒತ್ತು ನೀಡಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಹೌದು, ಇದು ಚಳ್ಳಕೆರೆ ನಗರದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಸಭಾಂಗಣದಲ್ಲಿ ಶಿಕ್ಷಣ ಇಲಾಖೆಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಬಿಸಿಯೂಟ ತಯಾರಿಕಾ ಸಿಬ್ಬಂದಿಗೆ ತರಬೇತಿ ಹಾಗೂ ನಿವೃತ್ತಿ ಹೊಂದಿದ ಸಿಬ್ಬಂದಿಗೆ ಹಿಡಿಗಟ್ಟು ಹಣ ನೀಡಿ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಸಿಯೂಟ ಯೋಜನೆಯ ಉದ್ದೇಶ ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರ ನೀಡುವುದಾಗಿದೆ. ಆದ್ದರಿಂದ ಆಹಾರದ ಗುಣಮಟ್ಟ ಮತ್ತು ಸ್ವಚ್ಛತೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಬಾರದು ಎಂದು ಹೇಳಿದ್ದಾರೆ. ಶಾಲೆಗಳಿಗೆ ಬರುವ ಆಹಾರ ಪಡಿತರಗಳ ಗುಣಮಟ್ಟ ಪರಿಶೀಲಿಸಿ ಖಾತರಿಪಡಿಸಿಕೊಳ್ಳಬೇಕು. ತರಕಾರಿ ಹಾಗೂ ಇತರ ಆಹಾರ ಪದಾರ್ಥಗಳನ್ನು ಬಳಸುವ ಮೊದಲು ಅವುಗಳ ಸ್ವಚ್ಛತೆ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಿ ಬಳಿಕವೇ ಬಳಸಬೇಕು ಎಂದು ಸೂಚಿಸಿದ್ದಾರೆ. ಅಡುಗೆ ಸಿಬ್ಬಂದಿ ಕರ್ತವ್ಯದಲ್ಲಿ ಜಾಗೃತೆ ವಹಿಸಬೇಕು. ಒಂದು ಕ್ಷಣ ಲೋಪವಾದರೂ ಅದರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀರುವ ಸಾಧ್ಯತೆ ಇರುವುದರಿಂದ ಹೆಚ್ಚು ಎಚ್ಚರಿಕೆ ಅಗತ್ಯ ಎಂದು ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಅಡುಗೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಅದನ್ನ ಸೇವೆಯಾಗಿ ಪರಿಗಣಿಸಿ ಅಪರ್ಣಪೂರ್ವ ಭಾವದಿಂದ ಕೆಲಸ ಮಾಡಬೇಕು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಅಗ್ನಿ ದುರಂತಗಳು ಸಂಭವಿಸದಂತೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ದುರಂತ ಸಂಭವಿಸಿದಾಗ ಕೈಗೊಳ್ಳಬೇಕಾದಂತಹ ತುರ್ತು ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕಾರ್ಮಿಕ ಸಂಘದ ಶಿವರುದ್ರಪ್ಪ ಮಾತನಾಡಿ, ಸರ್ಕಾರಿ ಹಾಗೂ ಅನುದಾನ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ 2001-2002ರಲ್ಲಿ ಪ್ರಾರಂಭವಾದರೂ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಸಮರ್ಪಕ ಗೌರವಧನ ಸಿಗುತ್ತಿಲ್ಲ ಎಂದು ಹೇಳಿದ್ದಾರೆ. ಕಳೆದ ವರ್ಷದಿಂದ 60 ವರ್ಷ ಮೇಲ್ಪಟ್ಟ ಕಾರ್ಯಕರ್ತೆಯರನ್ನ ಸೇವೆಯಿಂದ ಬೀಳ್ಕೊಡುಗೆ ಕೊಡಲಾಯಿತು. ಇದರಿಂದ ನಿವೃತ್ತಿಯಾದ ಬಳಿಕವೂ ಕಡಿಮೆ ಹಣದಲ್ಲಿಯೇ ಬದುಕುವಂತಹ ಪರಿಸ್ಥಿತಿ ಎದುರಾಗುತ್ತಿದೆ ಎಂದು ತಿಳಿಸಿ ಉದ್ಯೋಗ ಭದ್ರತೆ ಮತ್ತು ವೇತನ ಹೆಚ್ಚಿಸುವಂತೆ ಆಗ್ರಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ, ಬಿಇಒ ಕೆಎಸ್ ಸುರೇಶ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಥ್ ಸ್ವಾಮಿ ಮಾತನಾಡಿದರು. ಗ್ಯಾಸ್ ವಿತರಕ ಶಂಕಲಿಂಗಯ್ಯ, ಶಿಕ್ಷಕರ ಸಂಘದ ಅಧ್ಯಕ್ಷ ಸಣ್ಣ ಸೂರಮ್ಮ, ಮಾಜಿ ನಗರಸಭೆ ಸದಸ್ಯ ವೀರಭದ್ರಪ್ಪ ಇತರರು ಹಾಜರಿದ್ದರು. ಮತ್ತು ಈ ಒಂದು ಮಕ್ಕಳ ಆರೋಗ್ಯದಲ್ಲಿ ಇನ್ನೂ ಸುಧಾರಣೆ ಕಾಣಬೇಕಾದ ಒಂದು ನಿಟ್ಟಿನಲ್ಲಿ ರಾಗಿ ಮಾಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಜಾರಿ ಮಾಡಿ ಒಂದು ವಾರದಲ್ಲಿ 4 ದಿನ ರಾಗಿ ಮಾಟನ್ನು ಕೊಡ್ತೇವೆ. ಇದು ಕ್ಷೀರಭಾಗ್ಯ ಯೋಜನೆಯಲ್ಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರು 2014ರಲ್ಲಿ ತಮಿಳುನಾಡು, ಆ ಕಡೆ ಕೇರಳ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಧ್ಯಾಹ್ನದ ಉಪಹಾರ ನೀಡುತ್ತಿತ್ತು. ಕರ್ನಾಟಕದಲ್ಲಿ ಇರಲಿಲ್ಲ. ಕರ್ನಾಟಕದಲ್ಲಿ ಕೊಡಬೇಕಂತೇಳಿ ಅವತ್ತಿನ ಮುಖ್ಯಮಂತ್ರಿ ಆದಂಥ ಮತ್ತಿತರ ಯಾವುದೇ ಸವಲತ್ತುಗಳು ಇಲ್ಲ. ರಾಜ್ಯ ಸರ್ಕಾರಕ್ಕೆ ಸುಮಾರು 22 ವರ್ಷಗಳ ಕಾಲ ಅನೇಕ ಹೋರಾಟಗಳನ್ನು ಮಾಡಿದ ಪ್ರತಿಫಲವಾಗಿ ಇವತ್ತು 4,600, 4,700 ರೂಪಾಯಿ ಹೆಡ್ ಕುಕ್ಕರ್ಗೆ, 4,600 ರೂಪಾಯಿ ಸಹಾಯಕನಿಗೆ. ಇದು ಅತ್ಯಂತ ಕಡಿಮೆ ಸಂಬಳ. ನಾವು ಶಾಸಕರಲ್ಲಿ ಬಹಳ ಸರಿ ಒತ್ತಡವನ್ನು ಮಾಡಿದ್ವಿ. ಸ್ವಾಮಿ, ತಾವು ಶಾಸಕರಲ್ಲಿ 3 ಬಾರಿ ಆಯ್ಕೆ ಆಗಿವೆ. ಶಾಸಕರ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದಾರೆ ನಮ್ಮ ತಾಲೂಕಿನ ವಿಚಾರವಾಗಿ. ಆದರೆ ಅಕ್ಷರ ದಾಸೋಹ ವಿಚಾರವಾಗಿ ಅವರು ಮಾತಾಡಬೇಕಾಯಿತು, ಮಾತಾಡಲಿಲ್ಲ. ದಿನಾಚರಣೆ ದಿವಸ ನಿಮ್ಮ ಕಾರ್ಯಾಗಾರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ, ಇದು 1908ರಲ್ಲಿ ಗಾರ್ಮೆಂಟ್ ನೌಕರರ ಕಾರ್ಮಿಕರ ಮುಷ್ಕರದ ನೆನಪಿಗಾಗಿ ಅಮೆರಿಕದಲ್ಲಿ ಮೊದಲನೇದಾಗಿ ಆಯಿತು ಅಂಥೇಳಿ, ಜೊತೆಗೆ 1975ರಲ್ಲಿ ಮಾರ್ಚ್ 8ರಂದು ಮೊಟ್ಟ ಮೊದಲ ಮಹಿಳಾ ದಿನಾಚರಣೆ ಪ್ರಾರಂಭ ಆಗಿದೆ. ಅಂದಿನಿಂದ ಇದು ನಡೀತಾ ಬಂದಿದೆ. ಈ ವಿಶ್ವಸಂಸ್ಥೆಯ ಚಾರ್ಟರ್ ಪುರುಷರು ಮತ್ತು ಮಹಿಳೆಯರ ನಡುವಿನ ಸಮಾನತೆಯ ತತ್ವವನ್ನು ದೃಢೀಕರಿಸುವಂಥದ್ದು 1900 ಅಂತಾರಾಷ್ಟ್ರೀಯ ಇದರಲ್ಲಿ ಒಪ್ಪಂದ ಆಗಿರ್ತಕ್ಕಂಥದ್ದು 1945ರಲ್ಲಿ. ಹಾಗಾಗಿ ಇವೆಲ್ಲರ ಉದ್ದೇಶ ಇದೆಲ್ಲ ಪೂರಕವಾಗಿ ಪ್ರಾರಂಭ ಆಗಿ ಇವತ್ತು 4,700, 4,600. ಇದರಲ್ಲಿ 4,600, 4,700ರಲ್ಲಿ ನಮಗೆ ಮೊಟ್ಟ ಮೊದಲೇ 13ರಿಂದ 15ರವರೆಗೆ ಇದ್ದಂಥ ಸಂದರ್ಭದಲ್ಲಿ 1,000 ರೂಪಾಯಿ ಜಾಸ್ತಿ ಆಗಿದೆ ಅಲ್ವಾ. ಆ
ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಈ 4,600ರಲ್ಲಿ 4,700 ಏನಿದೆ ಕೇಂದ್ರ ಸರ್ಕಾರದ ಪಾಲು 600 ರೂಪಾಯಿ. 600 ರೂಪಾಯಿನ ಅವ್ರು ಅಷ್ಟಕ್ಕೆ ನಿಂತಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀರಂದ್ರೆ ಇದು ರಾಜಕಾರಣ ಅಲ್ಲ, ಅದನ್ನು ಮಾಹಿತಿ ಇರಬೇಕಲ್ಲ ತಮಗೆಲ್ಲರಿಗೂ. ಈಗ ನಾವೇನು ರಾಜ್ಯ ಸರ್ಕಾರ ವಿಧಿ ಇಲ್ಲ ನಾವು ಮಾಡಬೇಕು, ಅದ್ರ ಜೊತೆಗೆ ಕೇಂದ್ರ ಸರ್ಕಾರನೂ ಕೂಡ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಏನು ರಾಜ್ಯ ಸರ್ಕಾರ ಮಾಡಿದೆ ಅದನ್ನೇ ಕೇಂದ್ರ ಸರ್ಕಾರ ಮಾಡಿದ್ರೆ ನಿಮಗೆ 8,000 ರೂಪಾಯಿ ಆಗಬೇಕಾಗಿತ್ತು, 8,600 ಆಗಬೇಕಿತ್ತು, ಅಟ್ಲೀಸ್ಟ್ 8,000 ಆಗಬೇಕಾಗಿತ್ತು. ಹಾಗಾಗಿ ನಾವು ಅದು ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಕೈ ಚೆಲ್ಲದೆ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಮಾಡ್ತಾ ಇದನ್ನು ನಮಗೆ ಹೆಚ್ಚಿದೆ. ಇದು ಭಾಳಷ್ಟು ದೊಡ್ಡದು ಕೂಡ ಅಲ್ಲ, ನಿಮಗೆ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ಖಂಡಿತವಾಗ್ಲೂ ನಾವು ನಿರೀಕ್ಷೆ ಮಾಡೋಂಥದ್ದು, ಇಂಥ ಹೋರಾಟಗಾರರು ಒತ್ತಾಯ ಮಾಡೋಂಥದ್ದು ಖಂಡಿತವಾಗ್ಲೂ ಅದು ನ್ಯಾಯ ಇದೆ, ಮಾಡಬೇಕು. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಈ ಸಾಲಿನೂ ಕೂಡ ಅವರು ಬಜೆಟ್ ಮಾಡಿದ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿದ್ದಾರೆ. ಎಲ್ಲ ಗೊತ್ತಿರುತ್ತೆ.